ನಮ್ ಗೇಟ್ ಮುಂದೆ ಮಂದಿ ನಿಂತಾರ ಯಾಕ? ಏ ನೋಡಾರ ನೋಡ್ ಬರ್ರಲ್ಲಿ ಮಂದಿ ನಿಂತಾರ. ಹೌದಲ್ಲ, ಏನಾತ? ಸರಿ ಇಲ್ಲೇ ನೋಡ್ಕೊಂಡ್ ಬರ್ತೀನಿ. ಅಯ್ಯಯ್ಯ ಕರ್ಮ, ಇದೇನಿದು 4 ಮಂದಿ ಹೊತ್ಕೊಂಬರ್ಕತ್ತಾರಲಿಕ್ಕಿನ್ನ. ಅಯ್ಯಯ್ಯ ಅಸಗೇಡಿ, ಈಕಿನ ಬೇಕಂತ ಬಿದ್ದಾಳ ಏನಂತೀನಿ ನಾನು. ಎಲ್ಲ ನಾಟಕ ದರಿದ್ರದಾಕಿ ಊರ್ ದರಿದ್ರದಾಕಿ. ಅಮ್ಮರ ಒಂಚೂರು ಸರಿ ಹಿಂದಕ್ಕೆ ಸರಿ ಬಡ್ಬಿಡ. ಏನ್ಲಿಲ್ಲಲ್ತ ಇದು? 4 ಜನ ತಗೊಂಬಂದಿಕ್ಕಿನ್ನ ಹಾಕಿ ಹೋಗ್ಬಿಟ್ರಲ್ಲ. ಅಲ್ಲಿ ಕೊಡ ಹಾಕ್ಕೊಂಡು ಬಿದ್ಲಂತ. ಕೊಡಾನು ಒಡ್ದೋಗೈತಿ ಪ್ಲಾಸ್ಟಿಕ್ಕಿಂದ. ಏನು ಹೆಣ್ಮಗಳ ತಾಳಿಕಿ ಬೇಕಂತ ಮಾಡಿಲ್ಲ ಅಂತೀನಿ ನಾನಂತ್ರ. ಅಯ್ಯ ಬರ್ರಿ ಇದಾತ ನಾಟಕ ಈಕಿದು. ಮತ್ತು ದಿನಾನು ನೀರು ಥರ ಕಳ್ಸಕತ್ವಲ್ಲ, ಅದಕ್ಕೆ ನಾಟಕ ಮಾಡಿ ಅಲ್ಲಿ ಬಿದ್ದಿವಿ ಅಂದ್ರೆ ಊರನ್ನವ್ರು ನೋಡ್ತಾರೆ ನೋಡು. ಈಗ ಮತ್ತು ನಮ್ಮ ಊರನ್ನವ್ರು ಓಸ್ರು ಹಿಂಗೆ ಅಂತ ಬುದ್ಧಿ ಹೇಳಿ ಹೋಗ್ಬೇಕಲ್ಲ, ಅಂದ್ರೆ ಸಮಾಧಾನ. ಅಲ್ಲ ಈಗಂತ್ರ ಇವರೆಲ್ಲ ಗಂಡ್ಮಕ್ಳು ಬಂದ್ರು ಸುಮ್ಮನೆ ಆಕಿನ್ನ ಒಳಗೆ ಹಾಕಿ ಹೋದ್ರು, ಏನು ಮಾತಾಡ್ಲಿಲ್ಲ. ಇಲ್ಲಿ ಮಲಗಿಸ್ತೀವಿ ನೋಡ್ರಿ ದಣಿಯಾರ ಅಂದ್ರು, ಹ್ಞೂ ಅಂದ್ವಿ, ಹೋದ್ರು ಮಲಗಿಸಿ. ಈಗ ಹೆಣ್ಮಕ್ಳು ಮಾತಾಡ್ತಾರೆ. ಈಗ ನಾನು ಯಾವಾಗೂ ಊರನ್ನ ತಲೆ ಕೆಸಂಡಿಲ್ಲ, ನೀವು ತಲೆ ಕೆಸ್ಕೋಬೇಡ್ರಿ. ಬರ್ರಿ ನಾವು ಮಾಡ್ಕೊಳ್ಳೋಣ. ಅವ್ವಾ ಬಂದ ಈಗ ಇನ್ನಿಕ್ಕಿದ ನಾಟಕ ಇನ್ನೂ ಜೋರಾಗತ್ತ ಅಲ್ರಿ. ಅರ್ಧ ತಾಸಾತು ಅವ್ರ ಸೋಫಾ ಮೇಲೆ ಮಲಗಿಸಿ ಅಲ್ಲೇ ಮಕ್ಕೊಂಡು ಅವಳು ಕಾಲು ಚಾಚ್ಕೊಂಡು ಇಲ್ಲಿ ಇನ್ನ ಚಪಾತಿ ಮಾಡಬೇಕು, ಅನ್ನಕ್ಕಿಡ್ಬೇಕು ಎಲ್ಲ ಬಿಟ್ಟು ರಾತ್ರಿ ಊಟದ್ದೇನು ತಯಾರಿ ಇಲ್ದ ಹ್ಯಾಗೆ ಬಿದ್ದವಳಲ್ಲೇ ಸೋಫಾ ಮ್ಯಾಗ ಅಂತೀನಿ ನಾನು. ಮತ್ತೆ ಇದೇಟ್ ಇದ್ದಿತ್ತಂತೀನಿ ನಾನು. ಸ್ವಲ್ಪ ಸುಮ್ಮನಿರು, ಆಕೆ ಏನೇ ನಾಟಕ ಮಾಡ್ತಾಳೆ ನೋಡಿ ನೀನು. ನಿಹಾರಿಕಾ ಏನಾತು? ಅವ್ವಾ ಅಯ್ಯ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  ಎಷ್ಟು ಒದರ್ತಿದ್ದ ನೀವು. ಇವನ್ನೇನು ಕುತ್ಕಿಚಿಗೆ ಹೋಗಿಲ್ಲ ನನಗೆ ಆಗತ್ತೆ ನೋಡಿ. ಇವನಂತರ ನಾನು ನೋಡಿದ್ರೆ ನನಗೆ ಆಕಿ ನಾಟಕ ಮಾಡಕ್ಕೆ ಹತ್ತಾಳ. ಮತ್ತಿವ ಬಂದಾಗ ಆಕಿದು ಇನ್ನೂ ನಾಟಕ ಜೋರಾಗಿರುತ್ತೆ, ಇನ್ನೂ ನಾಟಕ ಮಾಡ್ತಾಳೆ ಈಕಿ. ಏನವ್ವ ನಿಹಾರಿಕಾ ಏನೋ ತಲೆ ತಿರುಗಿ ಬಿದ್ಲಂತ, ಬಾಗಿಲ್ದಾಗ ಕೊಡ ಹಾಕ್ಕೊಂಡು ನೀರು ತರಕ್ಕೆ ಹೋಗಿದ್ಲಂತ. ಏನಾಗಿತ್ತು? ಹಿಂಗೆ ಮೊಕ್ಕೊಂಬಿಟ್ಟಾಳಲ್ಲ. ದವಾಖಾನಿಗೆ ಫೋನ್ ಮಾಡ್ಬೇಕಿಲ್ಲ? ಅರ್ಧ ತಾಸು ಮ್ಯಾಗ ಆತು ಅನ್ನಕತ್ತಾರಲ್ಲಿ ಹೊರಗೆ. ಇವರು ಶಾಣಪ್ಪಣ್ಣಾರಂದ್ರು. ಈಗ ಮತ್ತು ಕುಡಿಯೋಕೆ ನೀರು ನೀನು ಹೆಂಡ್ತಿನ ತರ್ಬೇಕಲ್ಲಪ್ಪ. ಈಗ ನೀನಂತೂ 3 ಹೊತ್ತು ಮನೆಯಾಗಿರೋದಲ್ಲ, ನೀನು ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ದೋಸ್ತರು ಪಾಸ್ತರು ಅಂತ ಹೋಗ್ತಿದ್ದಿ. ಮತ್ತು ಅಕ್ಕಿಗೆ ಅದು ವಜ್ಜಾಗೈತಿ. ಅದಕ್ಕೆ ಹಿಂಗೆ ನಾಟಕ ಮಾಡಿ ಅಲ್ಲಿ ಬಾಗಿಲು ಮುಂದೆ ಬಿದ್ದಿವಿ ಅಂದ್ರೆ 4 ಮಂದಿ ತಂದು ಹಾಕಿದ್ರೆ ಅಂದ್ರೆ ನಾಳೆಯಿಂದ ನೀರು ತರಕ್ಕೆ ತಪ್ಪುತ್ತಾ ಅಂತ ನಾಟಕ ಮಾಡಕತ್ತಾಳ. ನೀ ನೋಡು, ನಮಗಂಕರು ಗ್ರಾಚಾರ ಕೆಟ್ಟಿಲ್ಲ, ನಾವೆಲ್ಲ ನೋಡಿವಿ ನಿಂದು ನೀನು ಹೆಂಡ್ತಿ ನಾಟಕನ. ನಾವು ಮೂರ್ಖರಲ್ಲ ಏನು ಮನೆಯಾಗಿರಾರ ನೋಡು. ಅವ್ವ ಏನಮ್ಮ ನೀನು ಮನುಷ್ಯಳದಿಯ ಏನದಿಯ? ಅರ್ಧ ತಾಸು ಅಂತದ್ದಿದಿ, ಇಲ್ಲೇ ಬಿದ್ದಾಳಾಕಿ. ಒಂದಿಟ್ಟು ನಿನಗೆ ನೋಡ್ಬೇಕು, ಮಾತಾಡ್ಸ್ಬೇಕು ಅನ್ನೋದು ಇಲ್ಲನ? ನೋಡಪ್ಪ, ಕರೆನ ತಲೆ ತಿರುಗಿ ಬಿದ್ದಾರಾದ್ರೆ ನೀರು ಚಿಮ್ ಕೊಡಿದ್ರೆ ಎದ್ದಾಳ್ತಾರ. ನೀನು ಏನು ನಾಟಕ ಮಾಡಕತ್ತಾಳ, ಆಕೆ ಎದ್ದೇಳೋದು ಇಲ್ಲ. ನೀರು ಮಕ್ಕಳ ಹಾಕಿದೇನು ನೀನು? ಹಾಕೇನ್ ನೀನು? ಇಲ್ಲ, ನಮಗೆ ಗೊತ್ತೈತಲ್ಲ ಆಕೆ ನಾಟಕ ಮಾಡಕತ್ತಾಳಂತ. ಮತ್ತೆ ನೀರು ಹಾಕುನು. ನಾನು ಅದನ್ನ ನೋಡ್ತೀನಪ್ಪ. ನೀನು ಹೆಂಡ್ತಿ ಎಲ್ಲಿವರೆಗೂ ಮಕ್ಕೊಂಡು ಎಲ್ಲಿವರೆಗೂ ನಾಟಕ ಮಾಡ್ತಾಳ, ಎಲ್ಲಿವರೆಗೂ ನಡೀತೈತಿ ಈ ನಾಟಕ ನೋಡ್ಬೇಕಾಗೈತೆ ನಾನು. ಅದಕ್ಕೆ ನಾನು ನೀರು ಹಾಕ್ಲಿಲ್ಲಪ್ಪ ತಮ್ಮ. ಅವ್ವ ಕರೆನ ನಿಮ್ಮ ಮನುಷ್ಯ ಲಾಭೆ. ಕರೆನ ಮನುಷ್ಯ ಲಾಭೆ ನೀನು. ನಿನಗೆ ನಮ್ಮ ಮನುಷ್ಯಳ ಥರ ಕಾಣಕತ್ತಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ ಸಂತೋಷ. ನಾನೇನೇನೇನೇನು ಮಾಡೋಕ್ಕಾಗಲ್ಲ. ನಿನ್ನಿಷ್ಟ ನೀ ಏನಾರ ಅನ್ಕ. ಈಗ ನೋಡು, ನೀ ಬಂದಿಯಲ್ಲ, ನೀನು ಹೆಂಡ್ತಿನ ಕರ್ಕೊಂಡು ದವಾಖಾನಿಗೆರ ಹೋಗು, ಗುಡಿಗೆರ ಹೋಗು, ಅಲ್ಲಿ ಬೇಕಾದ್ರೆ ಅಂಗಳದಾಗಿಟ್ಟು ನೀನು ಕುತ್ಕೊಂಡು ಬಾಯ್ ಬಡ್ಕೋ. ನಾನೇನು ಬೇಡ ಅಂದಿಲ್ಲ. ಅವ್ವ ವಸ್ತ್ರದಳ ಬೇಕಿ, ಹೊಟ್ಟೆಗೆ 2 ಕೂಸದವು. ಯಾರು ಈ ವಿಷಯದಾಗ ನಾಟಕ ಮಾಡೋದಿಲ್ಲ. ಏನ್ ಬೇ ನೀನು? ನೋಡಪ್ಪ, ಡಾಕ್ಟ್ರೇನು ನಿನಗೆ ಅಪರಿಚಿತರಲ್ಲ, ಪರಿಚಯರು. ಒಂದು ಫೋನ್ ಮಾಡು ಬರ್ತಾರ. ಆಕೆ ಏನಾಗಿತ್ತು ನೋಡನ್ನು ನೋಡಿ ಮುಂದೆ ಏನಾರ ಮಾಡು. ನಾವು ಒಳಗಿರ್ತೇವೆ. ಸುಮ್ಮನೆ ಮನ್ಯಾಗ ಕೂಗ್ಯಾಡಿ ಕಿರ್ಚಾಡಿ ಅದನ್ನ ದೊಡ್ಡದು ಮಾಡ್ಬೇಡ. ಈಗ ಏನಾಗೈತಿ, ನೀನು ಫೋನ್ ಮಾಡ್ಬೇಕಂದ್ವಿ, ನಾವು ಫೋನ್ ಮಾಡಿಲ್ಲ. ನಿನ್ನ ವಿಷಯ ಗೊತ್ತಾಗತ್ತಂದು ಗೊತ್ತಿತ್ತು ನನಗೆ, ಯಾಕಂದ್ರೆ ನೀ ಇಟ್ಟೇ ಅಲ್ಲ ನಿಮ್ಮ ಜನನ್ನ. ಅಪ್ಪ ನಾನು ನಿಜ ಹೇಳಕತ್ತೀನಿ, ನನಗೆ ಯಾರು ಏನು ಫೋನ್ ಮಾಡಿ ಹಿಂಗಾಗೈತಂತನೂ ಏನು ಹೇಳಿಲ್ಲಪ್ಪ. ನಾ ಬರಕತ್ತಿದ್ದೆ, ಬರೋ ಮುಂದಾಗ ದಾರ್ಯಾಗ ಶಾಣಪಣ್ಣ ಸಿಕ್ಕಿ ಹಿಂಗಾಗೈತಿ, ಈಗ ಒಳಗಾಕ್ ಬಂದಿವಪ್ಪ, ಏನಾಗೈತ ನೋಡು ಪಾಪ ಅಂತಂದ. ಅದಕ್ಕೆ ನಾನು ಸತ್ನೆ ಕೆಟ್ಟನೆ ಅಂತ ಓಡ್ ಬಂದೆ ಅನ್ಕರೇನ. ಆದ್ರೆ ನೀವು ಹಿಂಗೆ ನಡ್ಕೋತೀರಂತ ನಾ ಅನ್ಕೊಂಡಿದ್ದಿಲ್ಲ. ಈಗ ಆತಲ್ಲಪ್ಪ, ನಾವು ಹೆಂಗೂ ನಡ್ಕೊಂಡಿಲ್ಲ, ಇರೋದೈತಿ ನಮಗೆ. ನೋಡು, ಈಗ ನಿಮ್ಮವ್ವ ಆರಾಮಿಲ್ಲಾರ್ದಕ್ಕಿ ಮನ್ಯಾಗ ಜಗಳ ತಿಟ್ಟಿ ಮಾಡಬೇಡ. ಈಗೇನು ಏನಾಗಿಲ್ಲ, ನೀನು ಹೆಂಟು ಉಸಿರಾಡ್ಸಕತ್ತಾಳ, ಬದುಕೇಳ, ಆಕಿಗೆ ಏನೂ ಆಗಿಲ್ಲ, ಏನೂ ಆಗಿರೋದು ಇಲ್ಲ. ಅದನ್ನು ಬೇಕಂತನ ದೊಡ್ಡದು ಮಾಡ್ಬೇಕಂತ ಆಸೆ ಇರೋದಕ್ಕನ ಹಿಂಗೆ ಏನಂತಾರೆ ಇದೀಗ ಕಳ್ತನ ಮಾಡಿ ಮಕ್ಕೊಂಡಂಗಿದೀಗ ನೌಟಂಕಿ ನಾಟಕ ಅಂತಾರಲ್ಲ, ಅದನ್ನು ಮಾಡಕತ್ತಾಳ ನೀನು ಹೆಂಡ್ತಿ. ನೀ ನೋಡ್ಕೊ ನಿನಗೆ ಇಡೀ ಊರ ಪರಿಚಯ ಐತಿ, ಬೇಕಾದಂಗೆ ನಿನಗೆ ಎಲ್ಲರೂ ನಿನಗೆ ದೋಸ್ತರದಾರ. ಮಾಡ್ಕೆ ನಾವು ಒಳಗಿರ್ತೀವಪ್ಪ, ನಮ್ಮನ್ನು ಬಿಟ್ಬಿಡು. ನಿಮ್ಮ ನಿಮಗೆ ಹೊರಗಡೆ ಐತಿ. ನಾನು ನೋಡಪ್ಪ, ನಾನು ಶುಗರ್ ಇರತ್ತ, BP ಇರತ್ತ, ನನಗೂ 108 ಮೈ ತುಂಬ ಕಾಯಿಲೆದವ. ನಾನಂದ್ರೆ ಏನು ಹಾಗ ಅದೀವಿ ನಾವು.
ಏನು ಹೊಟ್ಟೆ ಕಿಚ್ಚಿಗೆ ಬದುಕಿವಿ ಮತ್ತು ಇಟಕ್ಕೊಂದು ಆಸ್ತಿ ಐತಿ ಹರಪ ಲಾಬಾರ್ದು ಅಂತಂದು ನಾನು 3 ಮಂದಿ ಹೆಣ್ಮಕ್ಳು ಇನ್ನು ಅನಾಥಕ್ಕರನ್ನ ಅನ್ನೋ ಕಾರಣಕ್ಕೆ ಇಬ್ಬರು ಗಂಡ ಹೆಂಡತಿ ಜೀವ ಇಟ್ಕೊಂಡು ಅದೀವಿ. ಹೋಗಿ ಕರ್ಕೊಂಡು ಹೋಗು. ಥೂ, ನೀವು ತಂದೆ ತಾಯ. ನಿಹಾರಿಕಾ, ನಿಹಾರಿಕಾ, ಅಯ್ಯೋ ಇದೇನಿದು ನಿಹಾರಿಕಾ, ನಿಹಾರಿಕಾ, ಅಯ್ಯೋ ಎದ್ದೇಳ ಒಳ್ಳಿಕಿ, ಇದೇನಿದು? ಇಲ್ಲ, ನಾನು ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ತೀನಿ. ಹೌದು, ಯಾರನ್ನಾರು ಕರಿತೀನಿ, ಕಾರ್ನಾಗ ಕರ್ಕೊಂಡು ಹೋಗ್ತೀನಿ. ಬೇಡ ಇಲ್ಲೇ ಕರ್ಕೊಂಡು ಹೋಗ್ತೀನಿ. ನಮ್ಮೂರ ದವಾಖಾನಿಗೆ, ಗೌರ್ಮೆಂಟ್ ದವಾಖಾನಿ ಚಲೋ ಐತೆ ಹೆಂಗು. ಸ್ವಲ್ಪ ಸಮಯದ ನಂತರ. ಓನಪ್ಪಜಿ, ಬಾ, ಈ ಸರಿ ಶೂಟಿಂಗ್ ನೀನ ಭಾಳ ದಿನ ಇರಲಿಲ್ಲಲ್ಲಪ್ಪ, ನಿಮ್ದು ಮತ್ತೆ ಚಾಲು ಆಗತ್ತಂತ ಹೋಗ್ಬಿಟ್ರಿ. ಬಾರಪ್ಪ ಬಂಗಾರಿ. ಓನಪ್ಪ, ನಾನು ಮತ್ತೆ ಬರ್ತೀನಿ ಅಜ್ಜಿ ಅಲ್ಲಿಗೆ. ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ಆಯ್ತಾಯ್ತು, ನೆಕ್ಸ್ಟ್ ಬರ್ವಂತೆ ಅಂತ. ಈಗ ಹೋಗು. ಈಗ ಏನಾರ ಆಟ ಆಡು, ಏನಾರ ಮಾಡು, ಏನೋ ಆಕ್ಟಿವಿಟಿ ಮಾಡಿಸ್ತಾಳಂತ ಅಮ್ಮ. ಹೋಗಿ ಆಕ್ಟಿವಿಟಿ ಮಾಡು, ಆಮೇಲೆ ಮತ್ತೆ ಕಾಲ್ ಮಾಡ್ತೀವಿ, ಆಯ್ತಾ? ಸರಿ ತಾತ, ಬಾಯ್ ಬಾಯ್ ಅಜ್ಜಿ, ಮಿಸ್ ಯು ಸೋ ಮಚ್. ನಾವು ನಿನ್ನನ್ನು ಭಾಳ ಮಿಸ್ ಮಾಡ್ತೀವಿ. ಹೂನಪ್ಪ, ಲವ್ ಯು ಪುಟ್ಟಣ್ಣ, ಬಾಯ್. ಎಷ್ಟು ದೊಡ್ಡವ ಬಿಟ್ಟನಲ್ಲ ಅಲ್ಲೇ ಲಲಿತಾ. ಯವ್ವ ಖರೇನ, ಎಷ್ಟು ದೊಡ್ಡ, ಎಷ್ಟು ಚಂದ ಮಿಸ್ ಯು ಅಜ್ಜ ಅಂತ ನೋಡು. ತಾತ ಅಂತನ್ನ. ಅಯ್ಯೋ ನನಗಂಕ್ರ ಖರೇನ ಯಾವಾಗ ಬರ್ತಾವನ ನನ್ನ ಮೊಮ್ಮಕ್ಳಂತ ಕಾಯಂಗಾಗೈತೆ ನೋಡು ನನಗಂಕ್ರ. ಮತ್ತೆ ಯಾವಾಗ ರಜಾ ಸಿಗುತ್ತೆ ನಿಕ್ಕಿಗೆ? ಹಂಗಾರಿ ಇಬ್ರು ಗಂಡ ಹೆಂಡತಿನೂ ದುಡಿತಾರ, ಮತ್ತು ಇಬ್ರು ದುಡಿತಾರ ಅನ್ನಕನ ಮತ್ತು ಆರಾಮಾಗಿ ಅಮೇರಿಕಾದಾಗ ಅದಾರ. ಇಲ್ಲಂದಿದ್ರ ಅಕ್ಕಿತ್ತನ ಹಂಗೆ ಖಾಲಿ ಪಿಲಿಯಾಗಿ ತಂದಿದ್ರ ಈಗ ಕುಂತ ನೋಡಿವ ಬೋಳ್ತಲೆ ಅವ ನನ್ನ ಮಗ. ಹಿಂಗೆ ಕುಂದಿರ್ತಿದ್ಲಿ ಇಲ್ಲೇ. ಅದು ಯಾವ್ದು ತಲೆ ಮಾಸಿದ್ ನಿಹಾರಿಕಾ ಅನ್ನೋದು ಕಟ್ಕೊಂಬಂದು ಥೂ, ಒಂಚೂರು ಏನು ಉಪಯೋಗ ಇಲ್ಲ. ತಲೆ ತಿರುಗಿ ಅಂಗಳದ ಬೀಳದ ತರಿದ್ರ ಹೆಣ್ಣು. ಥೂ, ನನಗಂಕರು ನಿಜ ಭಾಳ ಬೇಜಾರಾಗ್ತಪ್ಪ. ಹೋಗ್ಲಿ ಬಿಡು. ಅಲ್ಲ ನೋಡು, ಏಟತ್ತಾತು ಕರ್ಕೊಂಡೋಗಿ ಇನ್ನೂ ಬಂದಿಲ್ಲ. ಏನು ಅನ್ಬೇಕಿದಕ್ಕ? ಎಲ್ಲಿ ಹೊಂಟಿರಿ? ಏನಾತ? ಎದಕ್ಕ? ನೀವಿಬ್ರು ನಿಜವಾಗ್ಲೂ ಮನುಷ್ಯ ಏನು ಬ್ಯಾರೆ ಏನಾರ ಅದೀರ ನೀವು? ಯಾಕ ಭಾಳ ನಾಲಿಗೆ ಉದ್ದು ಹೊಂಟೈತಲ್ಲ, ಯಾಕ? ನಾನು ಅದನ್ನ ಅಂತೀನಿ. ಯಾಕಪ್ಪ ಸಂತೋಷ? ಏನು ಸಮಾಚಾರ ಅಂತೀನಿ ನಾನು. ಭಾಳ ಹಲ್ಲು ಬಾಯಾಗಿಟ್ಕೊಂಡು ಬಿಗಿ ಹಿಡಿದು ಮಾತಾಡಿ ನೀನು. ಇನ್ನೇನು ಮಾತಾಡ್ಬೇಕು ನಿಮ್ಮಂಥ ನೀಚರಿಗೆ ಇನ್ನೇನು ಮಾತಾಡ್ಬೇಕು? ನಿಮ್ಮನ್ನು ಯಾರ ಮನುಷ್ಯರು ಅಂತಾರ? ನಿಮ್ಮನ್ನ ಮಕ್ಕಳಾದ್ರೆ ನಿಮ್ಗೆ ಮೊಮ್ಮಕ್ಕಳು, ಅವ್ರಿಗೆ ಪ್ರೀತಿಯಿಂದ ಪುಟ್ಟ ಚಿನ್ನ ಬಂಗಾರಿ ಮುದ್ದು ಅಂತ ಪ್ರೀತಿ ಮಾಡಿ ಇಲ್ಲಿ ಬಂದ್ರು ಹೆಗಲ ಮೇಲೆ ಕೂರಿಸ್ಕೊಂಡು ನೀವು ಅಷ್ಟು ಪ್ರೀತಿ ಮಾಡ್ತೀರಿ. ನನ್ನ ಹೆಂಡತಿಗೆ ಹೊಟ್ಟೆಗಿರೋ ಕೂಸು ನಿಮಗೆ ಏನು ಅನಿಸ್ಲಿಲ್ಲನು? ಒಂದು ಮಗುಗೆ ತೊಂದರೆ ಆಗೈತಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೊಂಟಿವಿ. ನಿನ್ ಹೆಂಡತಿ ನಾಟಕ ಮಾಡಕತ್ತಾಳ. ಯಾವ ತೊಂದ್ರೆನೂ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ಡಾಕ್ಟ್ರು ಸುಳ್ಳು ಹೇಳೋದಲ್ವಾ? ಆಕಿಗೆ ಒಂದು ಮಗುದು ಹಾರ್ಟ್ ಬಿಟ್ ಸಿಗುತ್ತಿಲ್ಲ ಅಂತ, ಅದನ್ನ ಸ್ಕ್ಯಾನ್ ಮಾಡಿ ನೋಡಿ ಆಂಬುಲೆನ್ಸ್ನಾಗ ಹಾಸ್ಪಿಟಲ್ಗೆ ಕಳಿಸಿವಿ, ಇನ್ನೊಂದು ಮಗುನಾರ ಉಳಿಸ್ಕೋಬೇಕಂತಂದು. ನೀವೇನು ಮನುಷ್ಯರ ರಾಕ್ಷಸರ ನೀವು? ರಾಕ್ಷಸರು ನೋಡಪ್ಪ. ನಾವೇನು ಬಾಂದಿದ್ವಿ ನಿಮಗೆ ಇಲ್ಲಿಗೆ? ಯಾಕೆ ಬಂದ್ರಿ ನೀವು ರಾಕ್ಷಸರ ಮನೆಗೆ? ನಾ ಕರೆದಿದ್ನ? ನಿಮ್ಮ ಅಪ್ಪ ಕರೆದಿದ್ನ? ಯಾರು ಕರೆದಿದ್ವಿ? ಎದಕ್ಕೆ ಬಂದಿ ನೀನು? ರಾಕ್ಷಸರ ಅನ್ನಕ್ಕೆ ಬಂದಿ ನಮಗೆ? ರಾಕ್ಷಸರ ನೋಡಿ ನಾವು ಏನೀಗ ಕಷ್ಟ ಆಗೈತೆ ಅಂದ್ರೆ ನೀನು ಹೆಂಡತಿ ಕರ್ಕೊಂಡು ಹೋಗಿದ್ದೆಲ್ಲ ಅಲ್ಲಿ ಎಲ್ಲೇ ಒಂದು ಕಿರಾಣ ಅಂಗಡಿ ಮಾಡ್ಕೊಂಡು ಒಂದು ಮೂಲೆ ಗಿಲಿ ಅಂತಂದು ಅವ್ವ ಕರೇನ ನೀನು ಹೆಣ್ಣನ್ಬೇ? ಈಗೇನಾಗೈತಿ? ಏನು ಆಗ್ಬಾರ್ದಾತೀಗ? ಎದಕ್ಕೆ ಹಂಗಂತ ಪರಿ ಜೋರ್ ಮಾತಾಡಕತ್ತಿದಿ? ಏನಿದು ನಂಗೆ ಮೊಮ್ಮಕ್ಕಳು ಬೇಕಂತಂದು, ಅದು ಮಗನ ಮಕ್ಕಳಿಗೋಸ್ಕರ ಎಷ್ಟು ಮಂದಿ ತಾಯಂದ್ರು ವ್ರತ ಮಾಡೋದು ನೋಡಿ ನಾನು. ಸೊಸಿ ಮಾಡಲಿಲ್ಲ ಅಂದ್ರೆ ನಾನು ಮಾಡ್ತೀನಂತ ನನ್ನ ಫ್ರೆಂಡ್ಸ್ ತಾಯಂದ್ರು ನೋಡಿ ನಾನು. ನೀವಿಬ್ರು ನೀವು ಎಲ್ಲದಕ್ಕೂ ತದ್ವಿರುದ್ಧ ಇದ್ದೀರಲ್ಲ. ನಿಜವಾಗ್ಲೂ ನೀವಿಬ್ರು ಇಷ್ಟು ನೀಚ ಮಟ್ಟಕ್ಕೆ ಇಳಿತೀರಂತ ನಾನು ಅನ್ಕೊಂಡಿದ್ದೆ ಕರೆನ. ಥೂ, ನಿಮ್ಮವು ಏನು ಹೇಳಿಲ್ಲ, ನೀಚರು ಅಂತ ಹೇಳಿದ್ರಲ್ಲ. ಹೌದು, ನಾವು ನೀಚರು, ನಾವು ಪಾಪಿಗಳು. ಯಾಕದಿ ನಮ್ಮ ಜೊತೆಗೆ ಇರಬೇಡ, ಗಂಟು ಮುಟ್ಟಿ ಕಟ್ಕೊಂಡು ಹೋಗು. ಅಷ್ಟ ಹೋಗು, ಬಾಯ್ ಬಿಡ್ಕೊಬಿಡಿ. ಈಗ ಹೋಗಿ ಅದೊಂದು ಕೂಸು ಉಳಿಸ್ಕೊಂತೀನಂತೆಲ್ಲ ಉಳಿಸ್ಕೊ. ನಾವು ನೋಡಪ್ಪ ಆಕಿಗೇನು ಬೀಳು ಅಂತ ಹೇಳಿಲ್ಲ, ಬಿದ್ದು ಹೊಟ್ಟೆಗಿನ ಕೂಸು ಖಾಲಿ ಮಾಡ್ಕೊ ಅಂತ ಹೇಳಿಲ್ಲ. ಅದನ್ನ ಹೇಳ್ರಿ ಅವ್ನು ತಿಳಿಸಿ. ಚಂದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹುಷಾರ್ಲೆ ಹೋಗಿ ನೀರು ತಂದು ಕುಡಿಯೋ ನೀರು ಇಡಬೇಕು. ಯಾಕೆ ಎಲ್ಲರೂ ಮಾಡ್ತಾರ, ಯಾರು ಮಾಡಲ್ಲಂತ ಮಾಡಿಯೇನು? ನಿನ್ನ ಹೆಂಡತಿ ಹುಷಾರಾಗಿರ್ಲಾರ್ದಾಗ ಆಕೆ ಹೊಟ್ಟೆ ಕೂಸು ಹತ್ರ ನಾನೇನು ಮಾಡ್ಲಾ? ನೀನು ಬಾರಿ ಬಿಡ. ನಿಮ್ಮಿಬ್ಬರಿಗೂ ನಿಜವಾಗ್ಲು ನಾನು ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗೋದಾಗಿತ್ತು. ನನಗೆ ಭಾಳ ದೊಡ್ಡರದಿರಿ. ಒಟ್ಟು ನನ್ನ ಕೂಸನ್ನ ನಿಮ್ಮಿಬ್ಬರು ಯಾವಕ್ಕೆ ಬಲಿ ಕೊಟ್ಟಿರಲ್ಲ. ಭಾಳ ಅಂದ್ರೆ ಭಾಳ ಧನ್ಯವಾದ.
ನಾವಲ್ಲ, ನಮ್ಮ ಹ್ಯಾವಕ್ಕಾಗಿದ್ದಲ್ಲದು. ನಿನ್ನ ಹೆಂಡತಿಗೆ ಕಾಳಜಿ ಇಲ್ಲ, ನಿನ್ನ ಹೆಂಡತಿಗೆ ಒಟ್ಟ ತಲೆಯಾಗ ಬುದ್ಧಿಲ್ಲ. ಬಸರದಳಂದ್ರೆ ದಂಗಡು ಬಂಗಡು ಮಾಡಬಾರ್ದು ಅನ್ನೋದು ಗೊತ್ತಾಗಿಲ್ಲ ನಿನ್ನ ಹೆಂಡತಿಗೆ. ಅದಕ್ಕೆ ನಮಗೆ ಕಂತಿಲ್ಲ ನೀನು ಊರು ಬಾಡೆ. ನಮಗೆ ಕಂತಿ ನೀನು ನಿನಗೆ ಅಷ್ಟಿತ್ತಂದ್ರೆ ನೀ ಜೋಪಾನ ಮಾಡ್ಕೊಳ್ಳೋ, ನೀ ಬೇರೆ ಮನೆ ಮಾಡಿಟ್ಕೊಂಡು ಇಲ್ಲಿ ತಂದಿಟ್ಟು ನಮ್ಮ ಜೀವ ಯಾಕೆ ತಿಂತಿ ನೀನು? ನೋಡಪ್ಪ, ನಮ್ಮ ಮನ್ಯಾಗ ಅದಾಳಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಇರ್ಬೇಕು. ಈಗ ಮತ್ತೆ ಕೆಲಸ ಮಾಡ್ಬೇಕು ಅಂದ್ರೆ ಹುಷಾರಾಗಿ ಇರ್ಬೇಕು. ಮತ್ತೆ ಎಲ್ಲರೂ ಮಾಡ್ತಾರೆ ಕೆಲಸನ. ಆಗೈತೆ ಹಚ್ಚಾಚ್ತವ್ರಿ, ಅದ್ರಾಗ ಏನೈತಿ? ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಮ್ಯಾಗ, ಕಂಪ್ಲೇಂಟ್ ಕೊಡ್ಬೇಕು. ಹೇಳು, ಯಾವ ಪೊಲೀಸನ್ ಕರ್ಕೊಂಬಂದು ನಮ್ಮಿಬ್ಬರನ್ನ ಹೊರಗೆ ಹಾಕ್ಸ್ತೀಯ, ಹೊರಗೆ ಹಾಕ್ಸೋಗು. ಲಿಟ್ರಲಿ ರೀ, ಈ ಕತೆ ಹೇಳಂಬಂದಾಗ ನಾವು ವಾಪಸ್ ಮಾತಾಕಿ ಫೋನ್ ಮಾಡಿದೆ, ಈ ಸೀನ್ ಬಂತಲ್ಲ. ಯಾಕಂದ್ರೆ ನಂಗೆ ಈ ಸೀನ್ ನನ್ನ ಫ್ರೆಂಡ್ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ಲು. ನಾಕಿ ಕಾಲ್ ಮಾಡಿದೆ, ನಂಗೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀಯಾ ಈ ಸೀನ್ ಏನೇನಾಯಿತು ಅಂತ ಹೇಳಿದ್ಲು. ಆಕೆ ಈಗ 2 ಮಕ್ಕಳಿದಾವು. ನಾನು ಅದನ್ನ ಹೇಳಂದಾಗ ಅವ್ರ ಮಕ್ಕಳು ಅಲ್ಲೇ ಇದ್ರಂತ ಮುಂದೆ. ಅದನ್ನು ನನಗೆ ಹೇಳಕತ್ತಿದ್ಲು, ಎಕ್ಸ್ಪ್ಲೇನ್ ಮಾಡತ್ತಿದ್ಲು, ಹಿಂಗಾಯ್ತು ಹಿಂಗಿಲ್ಲ ಅಂತೇಳಿ. ಆ ಮಕ್ಕಳು ಒಳಕತ್ತಿದ್ರು, ನನ್ನ ಕಣ್ಣಾಗೂ ನೀರಿದ್ದು, ಆಕೆ ಕಣ್ಣಾಗೂ ನೀರಿದ್ದು. ಭಾಳ ಹಂಗೂ ಬೇಜಾರಾಯ್ತು ಕೇಳಿ. ವಾಪಸ್ ಅಂದ್ರೆ ಅವಾಗ ಯಾವಾಗೋ ಹೇಳಿದ್ಲು. ಈಗಾಗಲೇ ಆಕೆ ಮಕ್ಕಳು 2 12-13 ವರ್ಷದ್ದು ಅದಾವು. ಅದು ಬೇರೆ ವಿಷಯ. 13-14 ಅದಾವೇನ ಈಗ ಆಲ್ರೆಡಿ. 6-7 ಓದ್ತಾವು. ಅವಾಗ ಈ ಘಟನೆ ನಡೆದಾಗ ಹೇಳಿದ್ಲಲ್ಲ, ಅದನ್ನು ನೆನೆಸ್ಕೊಂಡು ನಂಗೆ ಅವಾಗೇನು ಮರ್ತಿದ್ದೆ ನಾನು ಆ್ಯಕ್ಚುಲಿ. ಅದು ಅವಾಗ ಏನು ರಿಯಾಕ್ಷನ್ ಮಾಡಿದ್ದೋ ನಂಗೆ ನೆನಪಿಲ್ಲ. ಈಗ ಹೇಳಿದ್ಲಲ್ಲ, ನಂಗೆ ಅದು ಭಾಳ ಬೇಜಾರಾಯ್ತು. ಇಷ್ಟೇ, ಅದನ್ನೇ ಹೇಳಬೇಕಾಗಿತ್ತು. ಥ್ಯಾಂಕ್ ಯು.